ಗೌರಿ ಅವರೇ, ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಾವು ಮಕ್ಕಳಾಗಿ ಹೋಗ್ತೀವಿ. ಹೌದು ಅಜಯ್ ಅವರೇ, ನಿಜ. ಮಕ್ಕಳಾಗಿದ್ರೇನೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಯಾವುದೋ ಜವಾಬ್ದಾರಿ ಇರಲ್ಲ, ನಾಳೆ ಏನಾಗತ್ತೋ ಅನ್ನೋ ಭಯ ಇರಲ್ಲ. ಆರಾಮಾಗಿ ಮಾತಾಡ್ಕೊಂಡು, ಓಡಾಡ್ಕೊಂಡು, ಕುಣಿದಾಡ್ಕೊಂಡು ಇದ್ ಬಿಡ್ಬೋದಾಗಿತ್ತು. ಗೌರಿ, ಒಂದು ಮಾತು ಕೇಳಿದಿರಾ ನೀವು? ಏನು? ಆನೆ ಭಾರ ಆನೆಗಂತೆ, ಇರುವೆ ಭಾರ ಇರುವೆಗಂತೆ. ಅಂದ್ರೆ ಎಲ್ರಿಗೂ ಅವ್ರವ್ರದ್ದೇ ಆದ ಕಷ್ಟ ಇರುತ್ತೆ. ನಾವು ಮಕ್ಕಳೇ ಆದ್ರೂ ಆ ವಯಸ್ಸಿಗೆ ತಕ್ಕಂತೆ ಕೆಲವು ಜವಾಬ್ದಾರಿಗಳು, ಟೆನ್ಷನ್ಸು ಇದ್ದೇ ಇರುತ್ತೆ. ಅದ್ರ ತಕ್ಕ ಹಾಗೆ ಚಿಂತೆನೂ ಇರುತ್ತೆ ಅಲ್ವಾ? ಆದ್ರೂ ಇವಾಗಾಗೋಷ್ಟು ಚಿಂತೆ ನಾವ್ ಮಕ್ಳಿದ್ದಾಗ ಎಲ್ಲಿತ್ತು ಹೇಳಿ? ರೀ, ಟೈಮ್ ಆಯ್ತು, ಬನ್ನಿ ಬೆಟ್ಟದ ಮೇಲೆ ಹೋಗೋಣ. ಮಕ್ಳನ್ನು ಕರೀರಿ. ಮಕ್ಳ, ಆಡಿದ್ ಸಾಕು, ಬನ್ನಿ ಬೆಟ್ಟಕ್ ಹೋಗೋಣ. ಬೆಟ್ಟಕ್ಕೆ ಹೋಗ್ತೀವಿ. ನಿಧಾನ, ನೋಡ್ಕೊಂಡು ಹೋಗಿ. ಮಕ್ಕಳು ನಮ್ಗಿಂತ ಎಷ್ಟು ಫಾಸ್ಟ್ ಅಲ್ವಾ ಗೌರಿ? ನೋಡಿ ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ದಾರೆ. ಹೌದು, ಅದನ್ನೇ ನಾನು ಅವಾಗ ಹೇಳಿದ್ದು, ಮಕ್ಕಳಾಗಿದ್ರೇನೆ ಚೆನ್ನಾಗಿರತ್ತೆ ಅಂತ. ಮಾಡ್ತೀನಿ ಇರಿ ನಿಮ್ಗೆ. ನಮ್ಮಿಬ್ರು ಮಧ್ಯೆ ಇರೋ ಸಮಸ್ಯೆನೇ ಇದು. ಪ್ರೀತಿನೇ ಇಲ್ದಿರೋ ಮನ್ಸಲ್ಲಿ ಪ್ರೀತಿ ಬಿತ್ತಕ್ಕೆ ನಿಮ್ಮಿಂದ ಆಗತ್ತಾ? ಇಲ್ಲ ತಾನೆ? ಬಿಟ್ಟು ಹಾಕಿ. ಗಂಗೆ, ನೀನು ಅಭಯ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ಹಾಗೆಲ್ಲ ಏನು ಇಲ್ಲಮ್ಮ. ಅವನ್ ನಿನ್ನನ್ನ ಪ್ರೀತಿಸಲ್ವಾ? ಇಲ್ಲ ಅಮ್ಮಮ್ಮ, ನೀವೆಷ್ಟೇ ಕೇಳಿದ್ರು ಅಷ್ಟೇ. ಅಭಯ್ ಅವ್ರಿಗೆ ನನ್ ಮೇಲೆ ಪ್ರೀತಿ ಇಲ್ಲ, ಅದೇ ಸತ್ಯ. ನೀವ್ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಇದು ನನ್ ಜೀವನ ಹೇಗಾದ್ರೂ ಹಾಳಾಗ್ ಹೋಗ್ಲಿ. ಏಯ್ ಮನೆ ಹಾಳಿ, ಗಂಗೆ ಅಭಯ್ ಅಷ್ಟು ಚೆನ್ನಾಗಿದ್ರು. ಅವರಿಬ್ರು ಮಧ್ಯ ಏನೇ ಮಾಡ್ದೆ? ಯಾಕೆ ಈ ರೀತಿ ತಂದಿಟ್ಟು ತಮಾಷೆ ನೋಡ್ತಿದ್ಯಾ? ಅಮ್ಮಮ್ಮ, ನಿಮ್ಮ ಮುದ್ದಿನ ಮೊಮ್ಮಗನ ಪ್ರೊಫೆಷನಲ್ ಲೈಫಲ್ಲಿ ಏನೋ ಚಿಕ್ಕದಾಗ ಆಟ ಆಡಕ್ ನೋಡ್ದೆ. ನೀವು ಗೌರಿನ ಆಫೀಸಿಗೆ ಕರ್ಕೊಂಡ್ ಬಂದು ಅಭಯ್ನ ಬಚಾವ್ ಮಾಡಿದ್ರಿ. ನಾನ್ ಸುಮ್ನೆ ಇರ್ತೀನಾ? ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ನಂಗ್ ನಿದ್ದೆನೆ ಬರಲ್ಲ ಅಮ್ಮಮ್ಮ. ಸೊ ನನ್ ತಮ್ಮನ್ ಪರ್ಸನಲ್ ಲೈಫ್ ಮೇಲೆ ಕಣ್ಬಿತ್ತು. ನಿಮ್ಗೆ ಅಭಯ್ನ ಕಾಪಾಡೋದಕ್ಕೆ ಗೌರಿ ಇದ್ದಾಳೆ, ಹಾಗೆ ನನಗೆ ಅಭಯ್ ಜೀವನನ ನರ್ಕ ಮಾಡಕ್ಕೆ ಗಂಗೆ ಇದ್ದಾಳೆ. ಛೇ, ನಿನ್ಗೇನಾದ್ರೂ ನಾಚಿಕೆ ಅನ್ನೋದಿದೆಯೇನೆ? ಅಷ್ಟು ಚೆನ್ನಾಗಿರೋ ಗಂಡ ಹೆಂಡತಿ ಮಧ್ಯೆ ಬಿರುಕ್ ತರ್ತಾ ಇದೆಯಲ್ಲ, ನಿನಗೆ ಒಳ್ಳೇದಾಗತ್ತಾ? ನಂದೇನಿದ್ರು ಸೇಡಿನ ಛಲ. ಅವತ್ತು ಪುಟ್ರಾಜು ಪ್ರಾಜೆಕ್ಟ್ ಇಂದ ನನ್ನ ಆಚೆ ಇಟ್ಟು ಗೌರಿ ಮೂಲಕ ಅಭಯ್ನ ಕಾಪಾಡ್ಕೊಂಡ್ರಿ ಅಲ್ವಾ? ಈಗ ನೀವು ಅಭಯ್ನ ಹೇಗ್ ಕಾಪಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ನೋಡಕ್ಕಿಲ್ಲ, ಇದು ಕಲಿಯುಗ. ತಪ್ಪು ಮಾಡ್ದವ್ರು ಪಾಪದ ಫಲದಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಅದೆಲ್ಲ ನಿಮ್ಮಂಥ ವಯಸ್ಸಾಗಿರೋರ್ಗೆ ಮುದುಕಿ. ಯಾವ ಯುಗ ಆದ್ರೂ ಅಷ್ಟೇ, ಈ ಮನೆಯಲ್ಲಿ ನಡೆಯೋದು ಈ ಅಖಿಲ ನಾಟ ಅಷ್ಟೇ.
ನೋಡ್ತಾ ಇರು, ಆ ಅಭಯ್ ಜೀವನಾನ ನಿನ್ನ ಕಣ್ಮುಂದೆನೆ ಹೇಗ್ ನರ್ಕ ಮಾಡ್ತೀನಿ ಅಂತ. ಆ ನರ್ಕ ನೋಡಿ ಅನುಭವಿಸೋದಕ್ಕೆ ರೆಡಿಯಾಗಿರು ಮುದ್ಕಿ. ಐ ಲವ್ ಯು. ಪಾಪಿ ನನ್ ಮನೇನ ಸ್ಮಶಾನ ಮಾಡೋ ತನಕ ಬಿಡಲ್ಲ ಅನ್ಸುತ್ತೆ. ಏ ಮಕ್ಕಳ, ಹುಷಾರು ಕಣ್ರೋ, ಹುಷಾರಾಗಿ ಹತ್ತಿ. ಗೌರಿ, ಜಾಗ ಎಷ್ಟು ಸಖತ್ತಾಗಿದೆ ಅಲ್ವಾ? ಇಷ್ಟೊಂದು ಕಷ್ಟ ಪಟ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹೌದು, ತುಂಬಾ ಪೀಸ್ಫುಲ್ ಆಗಿದೆ. ಹೇಯ್ ಬನ್ನಿ ಎಲ್ಲ ಪ್ಲಾನ್ ಮಾಡೋಣ. ನಾವೆಲ್ಲ ಹೆಸರು ಕೂಗ್ಸೋ ಆಟ ಆಡೋಣ. ಸರಿ ಓಕೆ. ಫಸ್ಟ್ ಅಜಯ್ ಸರ್ ಇಂದ ಹೆಸರು ಕೂಗ್ಸನ್ವಾ? ಓಕೆ. ಈಗ ನಾವೆಲ್ಲ ಒಂದ್ ಆಟ ಆಡೋಣ. ಹಾ, ನೀವ್ ಇಲ್ಲಿ ಬಂದ್ರು ಬಿಡಲ್ವಾ ಮಕ್ಳ? ಅದೆಲ್ಲ ಗೊತ್ತಿಲ್ಲ, ನೀವ್ ಆಡ್ಲೇಬೇಕು. ಇಲ್ಲಿ ನಿಂತ್ಕೊಂಡು ಆಟ ಆಡ್ಬೇಕಾ? ಸರಿ, ಅದೇನ್ ಹೇಳಿ. ಈಗ ಒಬ್ಬೊಬ್ರು ಜೋರಾಗಿ ಒಂದ್ ಹೆಸರು ಕೂಗ್ಬೇಕು, ಆದ್ರೆ ಅದು ನಮ್ಮ ಹೆಸರಾಗಿರ್ಬಾರ್ದು. ಅದೆಲ್ಲ ಗೊತ್ತಿಲ್ಲ, ಫಸ್ಟ್ ಅಜಯ್ ಸರ್. ಅಜಯ್ ಸರ್, ಅಜಯ್ ಸರ್, ಅಜಯ್ ಸರ್. ಆಯ್ತು ಆಯ್ತು ಆಯ್ತು, ನಾನು ಆಡದೇ ಇದ್ರೆ ನೀವು ಬಿಡ್ತೀರಾ? ಆಯ್ತು, ನಾನೀಗ ಗೌರಿ ಹೆಸರನ್ನ ಕೂಗ್ತೀನಿ. ಗೌರಿನೂ ನನ್ನ ಹೆಸರನ್ನೇ ಕೂಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಗೌರಿ, ಗೌರಿ, ಗೌರಿ. ಈಗ ಗೌರಿ ಅಕ್ಕ, ಗೌರಿ ಅಕ್ಕ, ಗೌರಿ ಅಕ್ಕ, ಗೌರಿ ಅಕ್ಕ.